ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಈಸಿಯಾಗಿ 10 ನಿಮಿಷದಲ್ಲಿ ಕ್ಯಾರೆಟ್ ಕೀರ್ ಹೆಂಗ್ ಮಾಡೋದಂತ ಹೇಳಿ ನೋಡೋಣ. ಅಂದ್ರೆ ಕ್ಯಾರೆಟ್ ಪಾಯಸ. ಅದಕ್ಕೆ ನಾನು 1/4 kg ಕ್ಯಾರೆಟ್ನ ತುರ್ದಿ ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ ಅಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಆಡ್ ಮಾಡ್ತಾ ಇದ್ದೀನಿ. ತುರ್ದಿಟ್ಕೊಂಡಿರೋಂಥ ಕ್ಯಾರೆಟ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಹಸಿ ಸ್ಮೆಲ್ ಹೋಗೋ ತನಕನೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಸಕ್ಕರೆ ಆಡ್ ಮಾಡ್ತಾ ಇದ್ದೀನಿ. 1 ಲೀಟರ್ ಹಾಲಿಗೆ ನಾನು 200 ಗ್ರಾಮ್ ಅಷ್ಟು ಸಕ್ಕರೆ ಆಡ್ ಮಾಡ್ತಾ ಇದ್ದೀನಿ. ಅಂದ್ರೆ 1/4 kg ಕ್ಯಾರೆಟ್. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ಕರೆಕ್ಟ್ ಆಗಿ ಬರುತ್ತೆ ನಿಮ್ಗೆ. ಸ್ವೀಟು ಕೂಡ ಕರೆಕ್ಟ್ ಆಗಿರುತ್ತೆ. ಇವಾಗ ಸಕ್ಕರೆ ಕರಗಿದೆ. ಇವಾಗ ನಾನು 1 ಲೀಟರ್ ಹಾಲ್ನ ಆಲ್ರೆಡಿ ಫಸ್ಟೇ ಕಾಯಿಸಿ ಹಾರಿಸಿಟ್ಟಿದ್ದೆ. ಇವಾಗ ಹಾಲ್ನ ಆಡ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ತುಪ್ಪದಲ್ಲೇ ಆಲ್ರೆಡಿ ನಾವು ಹುರಿದಿದ್ದೀವಿ. ಇವಾಗ ಚೆನ್ನಾಗಿ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ್ಮೇಲೆ ನಾವೇನ್ ಮಾಡ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಅದ್ರ ಜೊತೆಗೆ ನಾನು ಇವಾಗ ಮಿಲ್ಕ್ ಮೇಡ್ನ ಆಡ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಮೇಡ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ನಿಮಗೆ. ಅಂದ್ರೆ ಸ್ವಲ್ಪ ಥಿಕ್ನೆಸ್ ಕೂಡ ಬರುತ್ತೆ. ನಿಮ್ಗೆ ಮಿಲ್ಕ್ ಮೇಡ್ ಇಲ್ಲ ಅಂತಂದ್ರೆ ನೀವು ಅದ್ರ ಬದಲಿಗೆ ಕೋವಾ ಕೂಡ ಆಡ್ ಮಾಡ್ಬೋದು. ಅಂದ್ರೆ ಸಪ್ಪೆ ಕೋವಾ ಆಡ್ ಮಾಡ್ಬೋದು. ಸ್ವೀಟ್ ರೆಸಿಪಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು 2 ಸ್ಪೂನ್ ಅಷ್ಟು ಮಿಲ್ಕ್ ಮೇಡ್ನ ಆಡ್ ಮಾಡ್ತಾ ಇದ್ದೀನಿ. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈವನ್ ಆಗಿ ಸ್ಪ್ರೆಡ್ ಆಗಕ್ಕೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಆಡ್ ಮಾಡ್ತಾ ಇದ್ದೀನಿ. ಒಂದು 4 ಏಲಕ್ಕಿನ ತಗೊಂಡು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ 1/4 ಚಮಚದಷ್ಟು ಸಕ್ಕರೆನ ಹಾಕಿದ್ರೆ ಬೇಗ ಪೌಡರ್ ಆಗುತ್ತೆ. ಇವಾಗ ನಾನು ಏಲಕ್ಕಿ ಪೌಡರ್ನ ಆಡ್ ಮಾಡಿದ್ದೀನಿ. ನಮ್ಗೆ ಕೀರು ರೆಡಿ ಆಗಿದೆ. ಇವಾಗ ನಾನು ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಆಡ್ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ ಅಲ್ಲಿ 2 ಸ್ಪೂನ್ ಅಷ್ಟು ತುಪ್ಪ ಆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಣ ದ್ರಾಕ್ಷಿ ಮತ್ತೆ ಗೋಡಂಬಿನ ಬ್ರೌನ್ ಕಲರ್ ಬರೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ನ ಜಾಸ್ತಿ ಇಟ್ಟಿದ್ರೆ ನಿಮ್ಗೆ ಬೇಗ ಸೀದೋಗುತ್ತೆ. ಇವಾಗ ನೋಡಿ, ನಾನು ಫ್ರೈ ಮಾಡಿ ಇಟ್ಟಿದ್ನಲ್ಲ, ತುಪ್ಪದಲ್ಲೇ ಹುರಿದಿಟ್ಟಿದ್ದೆ ಗೋಡಂಬಿ ದ್ರಾಕ್ಷಿನ, ಅದನ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲಲ್ಲಿ ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿರುತ್ತೆ ಟೇಸ್ಟು. ಇದನ್ನ ನೀವು ಖಂಡಿತ ಟ್ರೈ ಮಾಡಿ. ಜಸ್ಟ್ 10 ನಿಮಿಷದಲ್ಲಿ ನೀವು ಈ ರೆಸಿಪಿನ ಮಾಡ್ಬೋದು. ಜಸ್ಟ್ ಕ್ಯಾರೆಟ್, ಸಕ್ಕರೆ, ಹಾಲು ಇಷ್ಟೇ ಇದ್ರೆ ಸಾಕು. ನಿಮಗೆ ಮನೇಲಿರೋ ವಸ್ತುಯಿಂದನೇ ನಾವು ಈಸಿಯಾಗಿ ಕ್ಯಾರೆಟ್ ಕೀರ್ ಮಾಡ್ಬೋದು. ನಾನು ಯಾವುದೇ ರೀತಿ ಫುಡ್ ಕಲರ್ ಆಡ್ ಮಾಡಿಲ್ಲ. ಕ್ಯಾರೆಟ್ ನ ತುರ್ದಾಕಿರೋದಷ್ಟೇ. ಕಲರ್ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.